ಅತ್ಯಾಚಾರ ಎಸಗಿ ಖಾಸಗಿ ವಿಡಿಯೋ ವೈರಲ್ ಮಾಡ್ತೀವಿ ಅನ್ನುವಂತಹ ಬೆದರಿಕೆ ಕೇಸ್ಗೆ ಸಂಬಂಧಪಟ್ಟಂತೆ ನೆಲಮಂಗಲದ ದಾಬಸ್ಪೇಟೆ ಠಾಣೆಗೆ ಆರೋಪಿಗಳು ಹಾಜರಾಗುತ್ತಾರೆ. ಶಿವಗಂಗೆ ಗ್ರಾಮ ಪಂಚಾಯಿತಿ ಸದಸ್ಯರಾದ ಪ್ರಭುದೇವ ನಂದೀಶ್ ಹಾಜರಾಗುತ್ತಾರೆ. ಮತ್ತೊಬ್ಬ ಆರೋಪಿ ಗ್ರಾಮ ಪಂಚಾಯಿತಿಯ ಸದಸ್ಯ ಬಸವರಾಜ್ ಕೂಡ ಹಾಜರಾಗಿದ್ದಾರೆ. ಮೂವರು ಆರೋಪಿಗಳ ಹೇಳಿಕೆಯನ್ನ ಪೊಲೀಸರು ದಾಖಲಿಸಿಕೊಂಡಿದ್ದಾರೆ. ಸದ್ಯ ಎ1 ಆರೋಪಿ ರೇಣುಕಾ ಪ್ರಸಾದ್ ಜೈಲು ಪಾಲಾಗಿದ್ದಾರೆ. ಸ್ಟೇಷನ್ ಬೇಲ್ ನೀಡಿ ನೋಟಿಸ್ ಜಾರಿ ಮಾಡಿದ್ದಾರೆ ಪೊಲೀಸರು. ಪ್ರಕರಣದ ಸಂಬಂಧ ಕರೆದಾಗ ಠಾಣೆಗೆ ಹಾಜರಾಗುವಂತೆ ಸೂಚನೆ ಕೊಡಲಾಗಿದೆ. ಸೆಪ್ಟೆಂಬರ್ 8ರಂದು ಬೆಳಕಿಗೆ ಬಂದಿದೆ ರೇಪ್ ಅಂಡ್ ಬೆದರಿಕೆ ಪ್ರಕರಣ. ಆರೋಪಿ ರೇಣುಕಾ ಪ್ರಸಾದ್ ಮಹಿಳೆಗೆ ನಿನ್ನ ಪತಿ ಲಾಡ್ಜ್ನಲ್ಲಿ ಇನ್ನೊಬ್ಬ ಮಹಿಳೆಯ ಜೊತೆಗೆ ಇದ್ದಾನೆ ಅನ್ನೋದಾಗಿ ಬೆದರಿಕೆ ಹಾಕಿರ್ತಕ್ಕಂತಹ ಕೇಸ್ ಇದು. ಅತ್ಯಾಚಾರ ನಡೆಸಿದ್ದ ಅನ್ನುವಂತಹ ಅಂದರೆ ಸುಳ್ಳು ಹೇಳಿಕೆಗಳನ್ನು ಈ ರೀತಿಯಾಗಿ ನೀಡಿದ್ರು. ಅಂದರೆ ಅತ್ಯಾಚಾರ ಎಸಗಿ ಬೆದರಿಕೆಯನ್ನು ಹಾಕಲಾಗಿತ್ತು. ಖಾಸಗಿ ವಿಡಿಯೋ ವೈರಲ್ ಮಾಡ್ತೀವಿ ಅನ್ನುವಂತಹ ಬೆದರಿಕೆ ಹಾಕಲಾಗಿದ್ದಂಥ ಕೇಸ್ಗೆ ಸಂಬಂಧಪಟ್ಟಂತೆ ಸದ್ಯ ನೆಲಮಂಗಲದ ದಾಬಸ್ಪೇಟೆ ಠಾಣೆಗೆ ಆರೋಪಿಗಳು ಹಾಜರಾಗಿದ್ದಾರೆ.